ಎಫರ್ಟ್ ಇಲ್ಲ ಗಾಡಿ ಓಡಿಸೋದು, ಒಂಥರ ಆರಾಮಾಗಿದೆ. ಏತರ್ಕಿಂತ ಚೆನ್ನಾಗಿದೆ. ಹಲೋ ಗೈಸ್, ಗುಡ್ ಈವ್ನಿಂಗ್. ಇವತ್ತು ಆ್ಯಕ್ಚುಲಿ ಒಂದು ಬೆಳಗ್ಗೆ 11 ಇದೆ ಟೈಮು, 11-12. ಸೆಷನ್ ಆಪ್ಷನ್ ಇದೆ, ನಾನು ಸ್ವಲ್ಪ ಓಕೆ ಬ್ರೇಕ್ ಅಪ್ಲೈ ಮಾಡಿ ಇಲ್ಲೊಂದು ಟ್ಯಾಪ್ ಆನ್ ಆಗಿದೆ. ಓಕೆ, ನೋಡ್ಸಿದ್ದೆ 4 ಎಕೋ ರೈಡು ಡ್ಯಾಶ್ ಸೇನಿಕ್ ಅಂತ. ಎಕೋ 55 ಸ್ಪೀಡು, ರೈಡ್ 65 ಸ್ಪೀಡು, ಡ್ಯಾಶ್ 90, ಲಾಸ್ಟ್ ಒನ್ 105. ಚೇಂಜ್ ಮಾಡಬೇಕಾದ್ರೆ ಇಲ್ಲಿದೆ ಇದಾ. ಹಾಂ, ಮತ್ತೆ ರಿಟರ್ನ್ ರನ್ನಿಂಗಲ್ಲಿ ಮಾಡ್ತೀನಿ ಅಂದರೆ ಎಕ್ಸ್ಲೇಟರ್ ಸ್ವಲ್ಪ ರಿಲೀಸ್ ಇರಬೇಕು. ಎಕ್ಸ್ಲೇಟರ್ ಬಿಟ್ಬಿಟ್ಟು ಮಾಡಬೇಕಾ? ರಿಲೀಸ್ ಮಾಡ್ಕೊಂಡು ಪ್ರೆಸ್ ಮಾಡಿ ಚೇಂಜ್ ಆಗುತ್ತೆ. 3 ಬಟನ್ಸ್ ಅಪ್ಡೇಟ್ ಇದೆ. ಇದು ರಿವರ್ಸ್ ಇದೆ. ಇದೇನೇನು ಮಾಡುತ್ತೆ? ಇದು ನಿಮಗೆ ರಿಪೋರ್ಟ್ ಮಾಡೋಕ್ಕೆ, ಕಾಲ್ ಮೆಸೇಜ್ ಎಲ್ಲ ಬರುತ್ತಲ್ಲ, ಅಪ್ಪು ವ್ಯಾಲ್ಯೂಮು ಇದು ರಿಪೋರ್ಟ್ ಮಾಡೋಕ್ಕೆ. ಓಕೆ, ಇದು ರಿವರ್ಸ್ ಇದೆ. ಬ್ರೇಕ್ ಅಪ್ಲೈ ಜಸ್ಟ್ ಪ್ರೆಸ್. ನಾರ್ಮಲ್ ಎಕ್ಸ್ಲೇಟರ್ 4 ಕಿಲೋಮೀಟರ್ ಸ್ಪೀಡಿಂದ ಹೋಗುತ್ತೆ. ಬ್ರೇಕ್ ಅಪ್ಲೈ ಜಸ್ಟ್ ಪ್ರೆಸ್, ರಿಟರ್ನ್ ಆಗುತ್ತೆ. ಓಕೆ, ಇಂಡಿಕೇಟರ್ ಇಗ್ನಿಷನ್ ತೋರಿಸುತ್ತೆ. ಪ್ರೆಸ್ ಮಾಡಿದ್ರೆ ಔಟ್. ಓಕೆ, ಲೈಟಿಂಗ್ಸ್ ಇದೆ. ಸೊ ಇದರಲ್ಲೇ ಸಿಮ್ ಹಾಕೋಬೋದು, LT ಅಂತ ತೋರಿಸ್ತಿದೆ. ಆಲ್ರೆಡಿ ಇದೆ ಒಳಗಡೆ. ಮ್ಯಾಪಿಂಗ್ ಎಲ್ಲ ಬರುತ್ತೆ. ನೋಡಿ, ಮೋಟ್ರ್ ಆಫ್, ಬ್ರೇಕ್ ಅಪ್ಲೈ 2 ಟೈಮ್ ಆನ್ ಆಗಿದೆ. ಓಕೆ, ಹಿಂದೆ ಯೂಟರ್ನ್ ಇದೆ, ಯೂಟರ್ನ್. ಓಕೆ, ಇಕೋಲ್ ಎಷ್ಟು ಪವರ್ ಇದೆಯಲ್ಲ, ಇಕೋಲೆ ಡಬಲ್ಸ್ ಆರಾಮಾಗಿ ಎಳೀತಿದೆ. ಗಾಡಿನ ಒಂದು ಸ್ವಲ್ಪ ಏನೋ ಲಾರ್ಜ್ ಆಗಿದೆ. ಚೆನ್ನಾಗಿದೆ ಮಾತ್ರ. ನಾನು ಚೆಕ್ ಮಾಡಿದೆ, ಚೆಕ್ ಮಾಡಿನೇ ಇದನ್ನ ನೋಡಕ್ಕೆ ಬಂದಿದ್ದು ನಾನು. ಅಂದರೆ ಹೊಸ ಬ್ರ್ಯಾಂಡ್ ಅಲ್ವಾ ಇನ್ನೂ, ಅದಕ್ಕೆ ಏ ಥರ ಆದರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ದಾರೆ. ಇದೇನಂದರೆ 3 ವರ್ಷ ಎಲ್ಲ ಚೆಕಿಂಗ್ ಮಾಡ್ತಿರೋದಿಲ್ಲ. ಇನ್ನೊಂದು ನೋಡಿದೆ, ಇದೆಲ್ಲ ಐತಾ ಫ್ಯೂಚರು, ಚೆನ್ನಾಗಿದೆ. ಇದೊಂಥರ ಸಿಟಿಲಿ ಓಡ್ಸೋಕ್ಕೆ ಈಸಿ ಆಗುತ್ತಲ್ಲ. ಯೂಟರ್ನಾ? ಎಫರ್ಟೇ ಇಲ್ಲ. ಟಾರ್ಕು ಬಂದು 72 ನ್ಯೂಟನ್ ಮೀಟ್ರ್ ಅಂತೆ. ಸೊ ಫುಲ್ ಎಕ್ಸ್ಲೇಟ್ರ್ ಕೊಟ್ಟಿದ್ದೀನಿ ಈಕೋ ಮಾಡಲಿ. ಎಫರ್ಟ್ ಇಲ್ಲ ಗಾಡಿ ಓಡಿಸೋದು, ಒಂಥರ ಆರಾಮಾಗಿದೆ. ಸೊ ಒಂದು 50 ಕಿಲೋಮೀಟ್ರ್ ಸ್ಪೀಡ್ ಹೋಗ್ತಿದೆ. ಇಷ್ಟೋದ್ರೆ ಸಾಕಪ್ಪ. ಎಕೋಲ್ಲಿ ಇಷ್ಟು ಚೆನ್ನಾಗಿ ಹೋದರೆ ಸಾಕು. ಏನು ಆಲ್ಮೋಸ್ಟ್ ಒಂದು ನಾರ್ಮಲ್ ಸ್ಕೂಟ್ರ್ ಓಡಿಸೋ ಥರನೇ ಇದೆ. ಅದು ಡಬಲ್ಸ್ ಓಡಿಸ್ತಾ ಇದ್ದೀವಿ. ಓಕೆ, ಚೆನ್ನಾಗಿದೆ. ಸಲಿ ಮೋಡು ಯಾವುದ್ರಲ್ಲಿ ಇದೆಯಪ್ಪ ಮೋಡು? ಓಕೆ, ಸಾನಿಕಲ್ಲಿ ಇದೆಯಂತೆ. ಓಹೋ, 60 ಮೇಲೆ ಬೂಸ್ಟ್ ಆಗ್ತಿದೆ, ಹಂಗೆ ಸಡನ್ನಾಗಿ ಪಂಚ್ ಕೊಡ್ತಿದೆ 60 ಮೇಲೆ. ರೈಡಲ್ಲಿ ಓಡಿಸೋಣ. ಸೊ ಮೋಸ್ಟ್ಲಿ ಓಡಿಸಿದ್ರೆ ರೈಡಲ್ಲೇ ಓಡಿಸ್ತೀವಿ. ಓಕೆ, ಓಡು ಆಲ್ರೆಡಿ 7000 ಓಡಿದೆಯಲ್ಲ ಗಾಡಿ. ಟ್ರಾಟಲ್ಲೂ ಅಷ್ಟೇ, ಜರ್ಕಿಲ್ಲ ನೋಡು, ಕ್ಲೀನ್ ಫುಲ್ ಐತೆ. ಏನೋ ಸ್ಟೋರೇಜ್ ಸ್ಪೇಸ್ ಎಲ್ಲ ಕೊಟ್ಟವ್ರೆ. ಏನಂಗೆ ಇದು ಇಷ್ಟ ಆಯ್ತಪ್ಪ. ಅದು ಅಲ್ಲದೆ ಈ ಮಿರರ್ ಒಳ್ಳೆ ಫಂಕಿ ಇದೆ. ಈ ಥರ ಐಡಿಯಾ ಮಾಡೋರಲ್ಲ. ನಾನು ಚೆಕ್ ಮಾಡಿದೆ, ನೀವು 3 ವರ್ಷ ಫುಲ್ ಚೆಕಿಂಗ್ ಮಾಡಿರೋ ಗಾಡಿ. 3 ವರ್ಷ R&D ಚೆನ್ನಾಗಿ ಮಾಡೋರೆ ಅಂತ್ಯ. ಇಷ್ಟು ಪವರ್ ಇದ್ರೆ ಬೇಜಾನಾಯ್ತಪ್ಪ. ರೈಡಲ್ಲೇ ನುಗ್ತೈತೆ ಅಲ್ಲ, ರೈಡಲ್ಲೇ ಹೋಗ್ತಿದೆ ಇಷ್ಟು. ಆ್ಯಕ್ಚುಲಿ ರೈಡ್ಗಿಂತ ಜಾಸ್ತಿ ಬೇಕೇ ಆಗಿಲ್ಲ. ರೈಡಲ್ಲಿ ಏನು 60ಗೆ ಆರಾಮಾಗಿ ಕುತ್ಕೊಬಿಡ್ತೈತಲ್ಲ.
ಪ್ಲಸ್ ಟ್ರಾಟ್ಲು ಅಷ್ಟೇ, ಇಲ್ಲಿ ಹಿಂಗೆ ಅನ್ಬೇಕಾದ್ರೆ ಒಂದು ಸ್ವಲ್ಪ ಏತರಲ್ಲೆಲ್ಲ ಜರ್ಕ್ ಬರುತ್ತೆ, ಸ್ಲೈಟ್ ಫಸ್ಟ್ ಮಾಡಲ್ಸಲ್ಲಿ ಇರಲ್ಲ, ಜರ್ಕ್ ಇಲ್ಲ, ಆರಾಮಾಗಿ ಎಳಿಯುತ್ತೆ ಮುಂದಕ್ಕೆ. ನೆಕ್ಸ್ಟ್ ಮೋಡ್ ಯಾವುದು? ಡ್ಯಾಶ್ ಮೋಡ್. ಪ್ಲಸ್ ಅದು ಅಲ್ಲದೆ ಗಾಡಿನೂ ಅಗಲ ಇದೆ, ಕಂಫರ್ಟು ಇದೆ, ಹಿಂದೆ ಕಂಫರ್ಟು ಇದೆ. ಸ್ಟೋರೇಜ್ ಏನಾದ್ರು ಕೊಟ್ಟವ್ರಾ? ಏನೋ ಉಕ್ಕಿದೆ. ಸ್ಪೀಕರು ಓಲಾ ಅಲ್ಲಿ ಸ್ಪೀಕರ್ ಬರುತ್ತೆ, ನೋಡೋಣ ಇರೋ ಇವಾಗ ಒಂದ್ಸಲಿ. ಪ್ಲಸ್ ಮೇಯ್ನ್ ಏನಂದರೆ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರೆ ಈ ಟ್ರಾಫಿಕಲ್ಲಿ ಆನ್ ಮಾಡೋದು ಆಫ್ ಮಾಡೋದು ಈ ಬಾಧೆ ಒಂದು ಉಳಿಯುತ್ತೆ, ಪೆಟ್ರೋಲ್ ಉಳಿಯುತ್ತೆ. ಕಾಲೇಜ್ ಸ್ಟೂಡೆಂಟ್ ರೆಗ್ಯುಲರಾಗಿ ಇವಾಗ ನೀನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀಯಾ ಅಂದವ್ರಿಗೆ ಈ ಗಾಡಿ ಬರ್ತು. ಒಂದ್ಸಲಿ ಇವಾಗ ಮ್ಯಾಕ್ಸಲ್ಲಿ ಹಾಕೋಣ ಇರು. ಸಿಕ್ಸ್ಟಿ ಆದಮೇಲೆ ಎಳಿತಿದ್ಯಲ್ಲೋ, 60 ಆದಮೇಲೆ ಸಡನ್ನಾಗಿ ಒಂಥರ ಬೂಸ್ಟ್ ಬರ್ತಿದೆ. 60 ತನಕ ಎಳಿತಿದೆ, 60 ಮೇಲೆ ಹಂಗೆ ರಪ್ಪ ಅಂತ ಹೇಳ್ಕೊಂಡು ಹೋಗುತ್ತೆ. ಏನು ಪವರ್, ಎಲ್ಲೂ ಪವರ್ ಇದೆ. ಸಸ್ಪೆನ್ಷನ್ ಸಾಫ್ಟ್ ಇದೆ, ಕರೆಕ್ಟಾಗಿ ಸ್ಟಿಫ್ ಕೊಟ್ಟಿದ್ದಾರೆ. ಸಿಟಿಯಲ್ಲೂ ತಿರ್ಗಿಸ್ಬೋದು ಕಣೋ. ಸಸ್ಪೆನ್ಷನ್ ಕರೆಕ್ಟಾಗಿ ಟ್ಯೂನ್ ಮಾಡಿದ್ದಾರೆ, ಚೆನ್ನಾಗಿದೆ. ಸಸ್ಪೆನ್ಷನ್ ಕರೆಕ್ಟಾಗಿ ಟ್ಯೂನ್ ಆಗಿದೆ. ನೀನು ಬ್ರೇಕ್ ಹೊಡಿಬೇಕಾದ್ರೆ ಕೆಳಕ್ಕೂ ಇಳಿತಿಲ್ಲ, ಮೇಲೂ ಎದೊಳ್ತಿಲ್ಲ. ಪ್ಲಸ್ ನಿನಗೆ ಬಂಪ್ಸಲ್ಲೂ ಕರೆಕ್ಟಾಗಿ ಸಾಫ್ಟ್ನೆಸ್ ಅಡ್ಜಸ್ಟ್ ಮಾಡಿದ್ದಾರೆ. ಆಟ ಆಡ್ಬೋದು ಈ ಗಾಡೀಲಿ. ಆಲ್ಮೋಸ್ಟ್ ಒಂದು ಏನು ಡಾಮಿನರ್ 400 ಫುಲ್ ಇದೆ. ಡ್ಯಾಶ್ ಮೂಡ್ ಹಾಕ್ತದೆ, ಒಂದು ಮೂಡ್ ಕಮ್ಮಿ ಮಾಡಿ. ಏನು ಆರಾಮಾಗಿ ಎಳಿಯುತ್ತಲ್ಲೋ, ಚೆನ್ನಾಗಿದೆ, ಏತರ್ಕಿಂತ ಚೆನ್ನಾಗಿದೆ. ಎಷ್ಟು ಪವರ್ ಬೇಜಾನ್ ಆಯ್ತಪ್ಪ. ಪ್ಲಸ್ ಅದು ಅಲ್ಲದೆ ಕಾನ್ಫಿಡೆನ್ಸ್ ಕೊಡ್ತೈತೆ ನೋಡು ಕಣ. ಡ್ಯಾಶ ಆ ಕಾನ್ಫಿಡೆನ್ಸ್ ಇದೆ ನೋಡು. ಇವಾಗ ಇನ್ನೂ ನಾನು ಗಾಡಿ ಹತ್ತಿದ್ದೀನಿ, ಅಷ್ಟು ಬೇಗ ಗಾಡಿ ಓಡಿಸ್ಬೋದು ಈ ಥರ ಸ್ಪೀಡಾಗಿ ಅಂತಲೂ ಕಾನ್ಫಿಡೆನ್ಸ್ ಕೊಡುತ್ತೆ ನೋಡು, ಅದು ಇರುತ್ತೆ. ಮಿರರ್ ಸಖತ್ ಇಷ್ಟ ಆಯ್ತಪ್ಪ ನಂಗೆ. ಸಖತ್ತಾಗಿದೆ. ಪ್ಲಸ್ ಅದು ಒಂಚೂರು ಸೌಂಡು ಇದೆ, ಅಷ್ಟೇನು ಮ್ಯೂಟ್ ಇಲ್ಲ ಗಾಡಿ. ಏನು ಜಿಪ್ ಜ್ಯಾಪಾಗಿ ಹೋಗುತ್ತಪ್ಪ. ಸ್ಪೀಡಲ್ಲೂ ಅಷ್ಟೇ, ಥ್ರಾಟಲ್ ಕ್ಯಾಲಿಬ್ರೇಷನ್ ಚೆನ್ನಾಗಿದೆ, ಆ ಜರ್ಕ್ ಫೀಲ್ ಅಂತೂ ಇಲ್ಲ ನೋಡು. ಸೊ
ಸ್ಟ್ಯಾಂಡ್ ಒಂದು ಅದಿನ್ನೂ ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಟ್ಯಾಂಡು. ಬಟ್ ನಿನಗೆ ಫುಟ್ ಇದ್ರೇ ಏನಿದ್ರೂ ಗಾಡಿ ಗ್ರಿಪ್ಪಾಗಿ ಕುತ್ಕೊಳ್ಳೋದು. ಮಣ್ಣಲ್ಲೆಲ್ಲ ಇಕ್ಕಿದ್ರೆ ಒಳಗಡೆ ಹೋಗ್ಬಿಡುತ್ತೆ. ಸೊ ಡಿಸ್ಪ್ಲೇ ಆನ್ ಆದ್ರೂ ಈ ಥರ ಬರುತ್ತೆ. ಸಿಂಪಲ್ ಒನ್. ಸೊ ಇನ್ನೊಂದು ವೇರಿಯಂಟಲ್ಲಿ ಸಿಂಪಲ್ ಡಾಟ್ ಅಂತಲೂ ಬರುತ್ತೆ. ಇರೋ ಸೀಟು ಎಲ್ಲ ನೋಡೋಣ. ನೀನು ಹೆಲ್ಮೆಟ್ ಕೊಡು. ಸೊ ಇದು ನೋಡಿ, ಇದು ಆ್ಯಕ್ಚುಲಿ ಫುಲ್ ಫೇಸ್ ಹೆಲ್ಮೆಟ್ಟು. ಫಿಟ್ ಆಗುತ್ತೆ ಅಂತಲೂ ಚೆಕ್ ಮಾಡ್ಬೋದು. ಇವಾಗಲೇ ಆರಾಮಾಗಿ ಫಿಟ್ ಆಗುತ್ತೆ. ಆಕ್ಸರ್ ಹಿಡಿಯುತ್ತೆ. ಪ್ಲಸ್ ನಿಮಗೆ ಇಲ್ಲೊಂದು LED ಕೊಟ್ಟಿದ್ದಾರೆ. ಏನೋ ಗೊತ್ತಿಲ್ಲ. USB ಚಾರ್ಜಿಂಗ್ ಸಾಕೆಟ್ ಇದೆ ಒಳಗಡೆ. ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು USB. ಎಲ್ಲೋ ಒಂದು ಕಡೆ ಕೊಡ್ಬೋದಿತ್ತು. ಬಿಲ್ಡ್ ಏನು ಅಷ್ಟೇನು ಕೆಡ್ದಾಗಿಲ್ಲ, ಇದು ಚೆನ್ನಾಗೇ ಇದೆ. ಫ್ರಂಟು ಬೈಬ್ರೆ, ಬ್ಯಾಕು ಬೈಬ್ರೆ, ಎರಡು ಬ್ರ್ಯಾಂಡೆಡೇ ಇದೆ. ಚೆನ್ನಾಗೇ ಇದೆ. ಇದು ನಿಮ್ಗೆ ಗ್ರ್ಯಾಬ್ ರೈಲು ಕೊಟ್ಟಿದ್ದಾರೆ. ಇದು ಮೆಟಲಾ? ಹ್ಞೂ, ಇದು ಮೆಟಲೇ. ಇದು ಹಿಂದೆಗಡೆ ಸಪೋರ್ಟ್ ಚೆನ್ನಾಗಿದೆ. ಏನು ಚೆನ್ನಾಗಿದೆ ಅಂದರೆ ಮಿರರ್ ಫೋಲ್ಡ್ ಮಾಡು. ಸಿಟಿಲಿ ಓಡಿಸ್ಬೇಕಾದ್ರೆ ಏನು ಫಂಕಿ ಲುಕ್ ಇರುತ್ತೆ ನೋಡಿ. ಇದು ಫ್ರೇಮ್ಲೆಸ್ ಮಿರರ್ ಥರ ಕೂತ್ಕೊಳ್ಳುತ್ತೆ ಹಂಗೆ ಗಾಡೀಲಿ. ಫ್ರಂಟ್ ಲುಕ್ಕು ಚೆನ್ನಾಗಿದೆ. ಸಿಂಪಲ್ ಅಂತ ಬರೆದಿದ್ದಾರೆ. ಈ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕರೆಕ್ಟಾಗಿದೆ. ಫ್ರಂಟು ಬ್ಯಾಕ್ ಎರಡೂ ಕರೆಕ್ಟಾಗಿದೆ. ಹಿಂದೆಗಡೆ ಕೂತ್ಕೊಂಡಿದ್ದೆ ಹೆಂಗೆ ಅನಿಸ್ತು? ಇದು ಡಿಯೋ ಸೀಟು. ಇದು ಏತರದ್ದು ಸೀಟ್. ಸಾರಿ, ಏತರ ಅಲ್ಲ, ಸಿಂಪಲ್ ಒನ್. ಇದು ಇನ್ನೂ ಕಂಫರ್ಟ್ ಇದೆಯಲ್ಲ, ಸಾಫ್ಟ್ನೆಸ್ ಎಲ್ಲ ಚೆನ್ನಾಗಿದೆ. ಫ್ರಂಟಲ್ಲಿ ಒಂದು ಸ್ವಲ್ಪ ಇದಕ್ಕೆ ಸಾಫ್ಟ್ ಇದೆ, ಇದೊಂದು ಸ್ವಲ್ಪ ಇದು ಸಾಫ್ಟೇ ಇದೆ ಕಣೋ. ಪಕ್ಕದಲ್ಲೇ ನಿಂತ್ಕೊಂಡಿದೆ ಡಿಯೋ ಮತ್ತು ಸಿಂಪಲ್ ಒನ್. ಆಲ್ಮೋಸ್ಟ್ ಎರಡು ಸಿಮಿಲರ್ ಲೆಂತೇ ಇದೆ. ಲೆಂತ್ ಆಗಲಿ ಬಿಡ್ತು, ಸ್ವಲ್ಪ ಬಲ್ಕ್ ಇದೆ, ಸೈಡ್ ಬಲ್ಕ್. ಎರಡು ಆಲ್ಮೋಸ್ಟ್ ಸಿಮಿಲರು. ಹಿಂದೆ ಶಾರ್ಪ್ ಮಾಡಿದ್ದಾರೆ ಇನ್ನೂ. ಈಗ ಶಾರ್ಪ್ ಐತೆ, ಬಟ್ ಪ್ಲಸ್ ಅದು ಅಲ್ಲದೆ ಸೀಟ್ ಬಂದು ಹಿಂಗೆ ಕೊಟ್ಟಿದ್ದಾರೆ, ರೌಂಡ್ ಶೇಪ್. ಇದರಲ್ಲಿ ಒಂದು ಸ್ವಲ್ಪ ಸ್ಲೀಕಾಗಿ ಬರುತ್ತೆ. ಚೆನ್ನಾಗಿದೆ, ಬರ್ತಿದೆ. ಪ್ಲಸ್ ಅದು ಅಲ್ಲದೆ ನಿಮ್ಗೆ ಶಾಫ್ಟ್ ಡ್ರೈವ್ ಕೊಡ್ತಾರೆ. ಇದು ಅಲ್ಯೂಮಿನಿಯಮ್ಮಾ? ಅಲ್ಯೂಮಿನಿಯಮ್ಮು, ಮೊನೋಶಾಕು, ಬೈಬ್ರೆ ಡ್ಯುಯಲ್ ಡಿಸ್ಕು. ನಾನು ಇನ್ನೂ ಸ್ಪೆಕ್ ಶೀಟು ನೋಡಿಲ್ಲ. ನಾನು ಏನು ಅಬ್ಸರ್ವ್ ಮಾಡ್ತಿದ್ದೀನೋ ಅದೇ ಹೇಳ್ತಾ ಇದ್ದೀನಿ. ಅದಾದಮೇಲೆ ಟ್ರಾಟಲ್ ಅಷ್ಟೇ, ಒಂಥರ ಕ್ವಿಕ್ ಟ್ರಾಟಲ್. ಇಷ್ಟೇ ಪ್ಲೇ ಇರೋದು, ಇಷ್ಟು ಪ್ಲೇ ಇದೆ ಅಷ್ಟೇ. ಬ್ರೇಕ್ಸು ಸ್ಟಾಪಿಂಗ್ ಪವರ್ ಇದೆ. ಬೈಟ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು. ಫಸ್ಟ್